ಕುಮಾರಣ್ಣವರೇ, ಕರಿಮಣಿ ಮಾಲೀಕ ಯಾರು ಅಂತ ನಿಮಗೆ ಗೊತ್ತಾ ಅಂದರು. ಅವ್ರು ಹೆಂಗೆ ಮಾತನಾಡ್ಬೋದು ನೋಡಿ. ನೋಡಿ ಬ್ರದರ್, ಇವತ್ತು ಈ ಕರಿಮಣಿಗಳ ಸವಾಸವನ್ನು ಯಾರೂ ಮಾಡಬಾರದು. ಪ್ರಸ್ತುತ ವಿದ್ಯಮಾನಗಳಲ್ಲಿ ಈ ಕರಿಮಣಿಗಳ ಸವಾಸದಿಂದ ಗಂಡಸರು ದೂರ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ನಮ್ಮಗಳಿಗೆ ಒಂದು ರೀತಿ ಭಂಗಗಳಾಗುತ್ತೆ. ಅದರಿಂದ ಈ ಕರಿಮಣಿ ಮಾಲೀಕ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಮಿಣಿಮಿಣಿ ಪೌಡ್ರ್ ಹಾಕೊಂಡು ಬಂದಿದ್ದೀರಾ ಅಂತ ಹೇಳಿದಾಗ ಅದನ್ನೇ ಟ್ರೋಲ್ ಮಾಡಿದ್ದಂಥ ಜನ. ಅದರಿಂದ ಇವತ್ತು ಬಹುಶಃ ಕರಿಮಣಿ ಹಾಕೋರು ಜಾಸ್ತಿ ಇಲ್ಲ, ಎಲ್ಲ ಗೋಲ್ಡ್ ಚೈನ್ ಹಾಕೋತಾರೆ ಅಂತ ನಾನು ನೋಡಿದ್ದೀನಿ. ಅದರಿಂದ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಇವತ್ತಿನ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವ್ರದ್ದಿದೆ, ಅವ್ರನ್ನೂ ಕೇಳಿ, ಅವ್ರು ಹುಡುಕೊಡ್ತಾರೆ. ನಾನು ಬರ್ತೀನಿ, ಡೆಲ್ಲಿಗೆ ಹೋಗಬೇಕು, ಎಲ್ಲರಿಗೂ ನಮಸ್ಕಾರಗಳು. ಇವರು ಈಗ ಹೊಟ್ಟೋದ್ರು, ಇವರು ಸಿದ್ದರಾಮಯ್ಯನವ್ರದ್ದು ಬೇರೆ ಏನೇನು ಹಾಕೊಂಡ್ರು ರೂಪ್ತಾವ್ರೆ ಅಲ್ಲಿ ಅವ್ರ ಟೆನ್ಷನ್ ಅವ್ರಿಗೆ. ಹೋಗ್ಬಿಟ್ಟು ಅಲ್ಲಿ ಅವ್ರ ಮುಂದೆ ಮೈಕ್ ಹಿಡಿದ್ಬಿಟ್ರೆ, ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ಅವ್ರು ರೈಸ್ ಆಗ್ಬಿಡ್ತು, ಒಡೆರಿ ಕಪಾಲ್ಕೆ ಅವನಿಗೆ ಎಲ್ಸಾಚಾಗ ಅವನ್ನ. ಅಲ್ಲಪ್ಪ, ನಮ್ಮ ಕಷ್ಟ ನಮ್ಗಾದ್ರೆ ಇದು ಯಾವನೇ ಇಲ್ಲಿ ಬಂದು ಕರಿಮಣಿ ಮಾಲೀಕ ನನಗೇನು ಗೊತ್ತು. ನಾವು ಶಾದಿ ಭಾಗ್ಯ ಅಂತ ಕೊಟ್ಟಿದ್ವು, ನಾವು ಕರಿಮಣಿ ಕಟ್ಟಿದವ್ರನ್ನ ಹುಡುಕೊಡ್ಲೆ. ಈಗಲೇ ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಸಾಯ್ತಾವೆ ನಾವು. ಈಗಲೇ 4-5 ಯೋಜನೆಗಳಿಗೆ ಕತ್ತರಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾವೆ. ಇವ್ ಬಂದು ಕರಿಮಣಿ ಮಾಲೀಕ ನೋಡಲ್ಲಿ ಯಡಿಯೂರಪ್ಪ ಕೂತಾನೆ ಕೇಳೋ ಹೋಗಲ್ಲಿ. ಅಲ್ಲ ಸರ್, ಕರಿಮಣಿ ಮಾಲೀಕ ನಿಮ್ಮನ್ನೇ ಹುಡುಗಿ. ಯಾವನೇ ನಿಂಗೆ ಗೊತ್ತಾಗಲ್ವ ನಿನಗೆ? ನಮ್ಮ ಕಷ್ಟ ನಮ್ಗೆ ಅದು ಯಾವನೇ ಇಲ್ಲೊಬ್ಬ ಕೇಳ್ತವ್ರೆ, ಏನಪ್ಪ ನಿನ್ನ ಸಮಸ್ಯೆ, ಮದುವೆ ಆಗಿಲ್ವೇನೆ ಏನಿದ್ದು? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ, ಹೋಗಿ ಹಿಡ್ಕಳಿ ಹೋಗಿ ಅವನ್ನ. ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ನನ್ನ ಬಟ್ಟೆ ಹಾಕ ಹೋದವಳು ಮನೆಗೆ ಬಂದಿಲ್ಲ. KSRTC ಬಸ್ ಬಂದು ಇಳಿತಾಳೆ, ಇನ್ನೊಂದು ಬ್ಯಾಗ್ ಎತ್ಕೊಂಡು ಮತ್ತೆ ಹತ್ಕೊಂಡು ಹೋಯ್ತಾಳೆ. ಗಂಡಸರು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವ್ರೆ, ಏನು ಮಾಡೋದು? ಇಂದಿರಾ ಕ್ಯಾಂಟೀನ್ ಇಲ್ವೇನೆ? ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋದು. ಪಾಪ ಹೆಂಗಸ್ರು ಏನೋ ಹೋಯ್ತಾರೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಕ್ಕೂ ಹೋಗಿದ್ದು ಬರ್ತಾರೆ. ನೀನು ಬಾರ್ ಪಾರ್ಟಿ ಸೇರ್ಕತ್ತಿರ್ಲಿಲ್ವ? ಪಾಪ ಅವ್ರು ಹೋಗಿದ್ದು ಬರ್ತಾರೆ. ಹೋಗು ನೋಡಿ, ಇಲ್ಲಿ ಯಾವನ ಹೇಳ್ತಾವನೆ, ಸಿದ್ದರಾಮಯ್ಯನವ್ರೆ ನೀವು 2,000 ರೂಪಾಯಿ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಯಾವ ಸ್ಕೀಮು ಈಗ 2 ವರ್ಷ ಆಯ್ತು ಬಂತು, ನಮಗೆ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ಇದ್ರ ಶವಾಸ ಬೇಡ. ಕರಿಮಣಿ ಮಾಲೀಕ ಯಾರು ಅಲ್ಲಿ ಯಡಿಯೂರಪ್ಪ ಅವರ ಕೇಳೋಗು. ಪಾಪ ಅವರೇನೋ ಎಕ್ಸಸೈಸ್ ಮಾಡ್ಕೊಂಡು ಕೂತಿದ್ರು, ಕಾಫಿ ಕುಡಿತಾ. ಅಲ್ಲೋಗಿ, ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ನಮ್ಮ ತಾಯಿ ಸದ್ಯವಾಗಲೂ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ. ನಾವು ರಿಟೈರ್ಡ್ ಲೈಫ್ನ ಅನುಭವಿಸ್ತಾ ಇದ್ದೇನೆ. ಬಂದು ನಮಗೆ ಕರಿಮಣಿ ಬೆಳಿಮಣಿ ಅಂತ ನಮ್ಗೆ ತಲೆ ಕೆಡಿಸ್ತೀರೇನೋ? ನಾಚಿಕೆ ಆಗೋದಿಲ್ವ ನಿಮ್ಗೆ? ಯಾರಿಗೆ ಕಳಿಸಿದ್ದು ಸರ್? ಅದೇ ಹೌದಾವಲಿ. ಯಾರು ಹೌದಾವಲಿಯ? ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ, ರಾಜಾವಲಿ, ರಾಜಾವಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಈ ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರಲ್ಲಿ ರಾಹುಲ್ ಅನ್ನೋನು ಸಿಕ್ಬಿಟ್ಟ ಕರಿಮಣಿ ಮಾಲೀಕ ಅಂತ. ವಿಕಿಪೀಡಿಯಾ ಅಂತ ಒಂದು ಸೋಷಿಯಲ್ ಮೀಡಿಯಾದವನು ತೋರಿಸ್ಬಿಟ್ಟ. ಈ ಮೀಡಿಯಾದವ್ರು ಸುಮ್ಮನೆ ಇರಲಿಲ್ಲ, ಆ್ಯಂಕರ್ ಅಲ್ಲ, ಖುಷಿ ಆಗ್ಬಿಡ್ತು ಅವನಿಗೆ. ಹೋಗ್ಬಿಟ್ಟು ಸೀದಾ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಗ್ತಾ ಇದ್ರು. ಸೀದಾ ಅವ್ರ ಹತ್ರ ಹೋಗಿ, ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರಲ್ಲಿ, ಒಬ್ಬ ವೇಟರ್ ರಾಹುಲ್ ಅಂತ, ಏನು ಹೇಳ್ತೀರಾ ಅಂದರು. ಅದಕ್ಕೆ ಅವರು, ಕಂಜಾಜಲೇಶ್ವರ್ ಆ ಪಾಪ ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಕಿದನ್ರಿ ನಮ್ದು ಸರ್ಕಾರ, ಅದಕ್ಕೆ ಹುಡುಕಿದೀವಿ. ಚಪ್ಪಾಳೆ ತಗ್ಬೇಕು ನೀವು, ಚಟಪಟ ಅಂತ. ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ, ನಮಗೂ ಸಂತೋಷ ಇದೆ. ನಾನು ಹೇಳಿದೆ, ಮಿಸ್ಟರ್ ಸೂರ್ಯ ನಿಮ್ಗೆ ಒಳ್ಳೇದಾಯ್ತದ ಮಳೆ ಬಂದ್ರಿಂದ. ಇವತ್ತು ಮಳೆ ಬಂದಿಲ್ಲ, ನೆನ್ನೆ ಎಲ್ಲ ಬಂದಿದೆ ರೀ, ಇವತ್ತು ಬಂದಿಲ್ಲ. ನಾನು ಹೇಳಿದ್ದೆ ಸೂರ್ಯನಿಗೆ ಸ್ವಲ್ಪ ತಡ ಮಾಡು ಅಂತ. ಆ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಿಲ್ಲ. ಯಾರು ಕರಿಮಣಿ ಮಾಲೀಕ? ಏನು ಹೆಸರು? ಸರ್ ರಾಹುಲ್ ಅಂತ. ರಾಹುಲ್ ಅಂತ ಹೇಳ್ತೀಯ? ದೇವರೊಳಗೆ ಮಾತ್ರ ನನಗೆ ನಿನ್ನ ಜನ್ಮಕ್ಕೆ ಹೋಗು. ಕಂಜಾಜೇಶ್ವರ್ ಕಂಜಾಜುಲೇಷನ್. ಅಬ್ಬಬ್ಬ ಲಾಟ್ರಿ, ಥ್ಯಾಂಕ್ ಯು. ನೋಡಿ, ಇವರೊಂದು ಮಾತಾಡ್ಬಿಟ್ಟು ಹೋದ್ರು. ಇನ್ನು ಈ ನಮ್ಮ ಬ್ರಹ್ಮಾಂಡ ಗುರುಜಿಗಳಿದ್ದಾರೆ, ಸುಮ್ಮನೆ ಅವ್ರ ಹತ್ರ ಹೋಗಿ ಮಾತನಾಡಿದೆ. ಈಗ ಹಬ್ಬ ಬಂತು, ಇವತ್ತೆಲ್ಲ ಟಿ ವಿಲಿ ಅವರೇ ಕೂತಿದ್ದಾರೆ. ಹೆಂಗೆ ಕೂರಿಸ್ಬೇಕು ದೇವ್ರನ್ನ, ಯಾವ ಸೀರೆ ಹಾಕಬೇಕು, ಯಾವ ಕಲರ್ ಹಾಕಬೇಕು, ಯಾವ ಕಡ್ಡಿ ಹಾಕಬೇಕು, ಯಾವ ಮುಖವಾಡ ಹಾಕಬೇಕು, ಯಾವ ಆಭರಣ ಹಾಕಬೇಕು, ಎಷ್ಟು ದುಡ್ಡು ಇಡಬೇಕು, ಯಾವ ಫಲ ಇಡಬೇಕು, ಯಾವ ಹೂ ಇಡಬೇಕು, ಒಟ್ಟಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಹಬ್ಬ ಹರಿದಿನ ಬಂದರೆ ಒಂದಷ್ಟು ಜನಕ್ಕೆ ಕಾಸಾಗುತ್ತೆ, ಅದರಲ್ಲೂ ರೈತರಿಗಾಗುತ್ತೆ. ಯಾಕಂದರೆ ಕುಂಬಾರಿಕೆ ಮಾಡೋರಿಗೆ ಆ ಮಣ್ಣಿನ ಪದಾರ್ಥಗಳು ಮಾಡಿ ಅವ್ರ ದುಡ್ಡಾಗುತ್ತೆ. ಇನ್ನು ರೈತರು ಹೂಗಿ ಬೆಳೀತಾರೆ, ಅವ್ರಿಗೆ ದುಡ್ಡಾಗುತ್ತೆ. ಹಣ್ಣು ಬೆಳೀತಾರೆ, ಹಣ್ಣವ್ರಿಗೆ ದುಡ್ಡಾಗುತ್ತೆ. ಇರಲಿ ಬಿಡಿ, ವರ್ಷದಲ್ಲಿ ಹಿಂಗೆ ಹಬ್ಬ ಬಂದಾಗ ಅವ್ರಿಗಾದ್ರೂ ಒಂದು 100 ಜನರ ಬದುಕು ಒಂದು ಹಬ್ಬದಲ್ಲಿ ಇರುತ್ತೆ. ಆದ್ದರಿಂದ ನಾವು ಏನು ಮಾಡಲ್ಲ. ನಾವು ಇದರೆಲ್ಲ ಯಾಕ್ರಿ ಮಾಡಬೇಕು? ಮಾಡಬೇಡ, ಮನೇಲಿರಪ್ಪ. ಆದರೆ ಇದಾಗೋದು ಹಿಂಗೆ ವ್ಯಾಪಾರ ಎಲ್ಲರೂ ಹಂಗೆ ಅಂದ್ಬಿಟ್ರೆ ಹೆಂಗೆ ಮಾಡೋದು?
ಒಬ್ಬರೇ ನಾನು ಮದುವೆ ಆಗಲ್ಲ ರೀ, ಸರಳ ಮದುವೆ, ನಾನು ಇಲ್ಲೇ ತಾಳಿ ಕಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಉಳ್ಳವ್ರು ಮಾಡ್ಕೊತಾರೆ ಬಿಡ್ರಿ, ಯಾಕಂದ್ರೆ ಅದರಿಂದ 100 ಜನರು ಬದುಕಿದೆ. ನಮಗೆ 4 ಜನಕ್ಕೆ ಊಟ ಹಾಕೋದಿಲ್ಲ, ನಾವು ಸರಳವಾಗಿ ಮದುವೆ ಆಗೋಣ. ಇದೆಯಾ ಸ್ವಲ್ಪ ಅದಕ್ಕೆ ಲೆವೆಲ್ಗೆ ತಗೊಂಡು ಆಗೋಣ, ಯಾಕಂದರೆ ಒಬ್ಬೊಬ್ಬರದ್ದು ಒಂದೊಂದ್ರಲ್ಲಿ ಒಂದೊಂದು ಜೀವನ ಇರುತ್ತೆ. ಇಷ್ಟೆಲ್ಲ ಸರಳವಾಗಿ ಅಂತೀವಿ ನೋಡಿ, ಸರಳವಾಗಿರ್ತಾರೆ, ಆದರೆ ದುಡ್ಡು ಮಾತ್ರ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲದಕ್ಕೂ ಸರಳ ನೋಡಿ, ದುಡ್ಡು ನನಗೆ ಇಷ್ಟು ಬೇಡ ಸಂಬಳ ಅನ್ನೋ 1 ಲಕ್ಷ ಬರ್ತಾರೆ. ದಯವಿಟ್ಟು ಒಂದು 5,000 ಸಾಕು, ಸರಳವಾಗಿ ಜೀವನ ಮಾಡ್ತೀವಿ ಅಂತ ಯಾರಾದರೂ ಹೇಳ್ತಾರ? ಯಾರನ್ನೂ ನೋಡಿಲ್ಲ ನಾನು. ನಾಳೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ, ಗುರುಗಳೇ ಮಾತಾಡಿ ಲೇ ಅರಿಷ್ಟು ಪುಟ್ಟಿದೆ, ಬಾಯಿ ಮುಚ್ಕೊಂಡು ಕೂತ್ಕೊ. ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೋಬಾರ್ದು. ಯಾವತ್ತೂ ಅಷ್ಟೇ ಹಬ್ಬ ಹರಿದಿನ ಎಲ್ಲ ಧರ್ಮದವರು ಹಬ್ಬ ಮಾಡ್ತಾರೆ, ಎಲ್ಲ ಜಾತಿಯವರು ಹಬ್ಬ ಮಾಡ್ತಾರೆ. ಅವ್ರ ಹಬ್ಬ ಅವ್ರಿಗೆ ಶ್ರೇಷ್ಠ. ದೇವರೊಬ್ಬರೇ, ನಾವು ಬೇರೆ ಬೇರೆ ರೂಪದಲ್ಲಿ ಕಾಣ್ತೀವಿ. ಆಗತ್ತೆ ಒಬ್ರಿಗೊಬ್ರು ಕಚ್ಚಾಟ ಹೊಡೆದಾಟ ಮಾಡ್ಕೋಬಾರ್ದು. ಅದು ಮಾಡ್ಕೊಂಡು ಮುಂಡ ಮೋಚ್ಕೋತೀವಿ. ಮನುಷ್ಯತ್ವದಿಂದ ಬಾಳಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಬಾಳಬೇಕು, ಅಷ್ಟೇ ಜೀವನ. ಗೊತ್ತಿಲ್ವೇ? ಇಲ್ಲ ಅಂತಂದರೆ 2000ಕ್ಕೆ ಪ್ರಳಯ ಅಂತ ಹೇಳ್ಬಿಟ್ಟಿದ್ದೆ ನಾನು. ಎಲ್ಲರೂ ಬಂದು ನನ್ನ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾಯಿದ್ರು. ಪ್ರಳಯ ಅಂತಂದರೆ ಈ ಮಧ್ಯೆ ಬಂತಲ್ಲ, ಅದೇ ಪ್ರಳಯ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಹೆಣ್ಣುಮಕ್ಳು ಮನೇಲಿ ಕಿಲಿಕಿಲ ಅಂತ ನಗ್ತಾ ಇದ್ರೆ ಜಂಜಣ ಅಂತ ಕಾಂಚನ ಉದುರುತ್ತೆ. ಇದನ್ನು ಕೇಳಿಸ್ಕೊಂಡು ಹೆಣ್ಣುಮಗಳು, ಬ್ರಹ್ಮಾಂಡ ಗುರುಜಿಗಳು ಹೇಳಿದ್ರು, ಹೆಣ್ಣುಮಗಳು ಮನೇಲಿ ಕಿಲಿಕಿಲ ಅಂತ ನಗ್ತಾರೆ ಜಂಜಣ ಅಂತ ಕಾಂಚನ ಉದುರುತ್ತೆ ಅಂತ. ಗಂಡನ ಕೆಲಸಕ್ಕೆ ಹೋಗ್ಬೇಡ ಅಂತೇಳಿ ಒಂದು ತಟ್ಟೆ ಹಾಕ್ಕೊಂಡು ತಟ್ಟೆ ಮುಂದೆ ಕೂತ್ಕೊಂಡು ಕಿಲಿಕಿಲ ಅಂತ ನಗ್ತಾ ಇದ್ರೆ ಗಂಡ ಏನು ಮಾಡ್ತಾನೆ? ತಗೊಂಡು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ. ಹಾಗೆಯೇ ಗಂಡಸರು ಅಷ್ಟೇ, ದುಡಿದು ತಂದು ಮನೆ ನೋಡ್ಕೋಬೇಕು. ಇಲ್ಲೆಲ್ಲ ಕೆಲವು ಕಡೆ ಕುಡಿದು ತಿಂದು ಮೋರಲೆ ಬಿದ್ದು ಒದ್ದಾಡ್ತಿರ್ತವೆ. ಬೆಳಿಗ್ಗೆ ಹೆಗ್ಣ ಬಂದು ಅಲುಚ್ತಾ ಇರುತ್ತೆ. ಏನು ಬಂದಿರೋಕ್ಕೆ ದೊಡ್ಡ ರೋಗ. ಅದಕ್ಕೋಸ್ಕರ ವಿಶೇಷವಾಗಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೊಬಿಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇನ್ನೊಂದು, ಮೊನ್ನೆ ಅನುಶ್ರೀ ಅವರು ನನಗೆ ಕೇಳಿದ್ರು DKDಲಿ, ಗೋಪಿ ಅವರೇ ಇತ್ತೀಚೆಗೆ ಮಹಿಳೆಯರು ನಿಮ್ಮ ಬಗ್ಗೆ ಕೇಳ್ತಾ ಇದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ, ಏನು ಕತೆ ಅಂದರು. ಅದಕ್ಕೆ ನಾನು ಹೇಳಿದೆ, ಮಹಿಳೆಯರು ಕೇಳ್ತಾ ಇದ್ದಾರೆ ಮೇಡಮ್, ಅದಕ್ಕೆ ಬಿಡದಿ ಸ್ವಾಮಿಗಳು ಒಂದು ಟೈಟಲ್ ಹೇಳಿದ್ದಾರೆ, ಒಂದು ಸ್ಲೋಗನ್ ಹೇಳಿದ್ದಾರೆ, ಅದು ಹೇಳ್ಬಿಡ್ತೀನಿ. ಏನು ಅಂದರು. ಈಗ ಹೇಳ್ತೀನಿ ಕೇಳಿ ಅಂತ. ಹೆಣ್ಣುಮಕ್ಕಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಕೇಳೋದಕ್ಕೆ ನಾನು ಹೋಗಿ, ಬಿಡದಿ ಸ್ವಾಮಿಗಳು ಈಗ ಕೈಲಾಸ ಅಂತ ಒಂದು ಮಾಡ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ಅವರೇ ಕಾಮಿಡಿ ಮಾಡ್ತಾರೆ, ನಾನು ಮಾಡೋದಿರಲಿ. ಅವ್ರನ್ನ ಸುಮ್ಮನೆ ಕೇಳ್ತೀನಿ, ನಿತ್ಯ ಆನಂದ ಅವರೇ, ಈ ಬಿಡದಿನಲ್ಲಿ ಏನು ಮಾಡ್ತಾಯಿದ್ರಿ? ಆಸನಾಸ್, ಕುಂಡಳ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ರಿ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಿ, ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಒಂದು ಕಾಮಿಕ್ ರೈಮಿಂಗ್ ವರ್ಡ್ಸಿಂದ ಹೇಳಿ. ಸೊ ನೈಸ್. ಎಲ್ಲ ಗಂಡಸರೇ ಕೇಳ್ಕೊಳ್ಳಿ. ಐ ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ಲೇಡೀಸ್ ಟು ಜೆಂಟ್ಸ್. ಲಿಸನ್ ಕೇರ್ಫುಲಿ. ಅಂಡರ್ಸ್ಟ್ಯಾಂಡ್? ಲವ್ ದ ಲೇಡಿ ಬಟ್ ಡೋಂಟ್ ಟಚ್ her body. Love the lady but don't touch her body. If you touch her body, driver will knock the CD. ಗುರುಗಳೇ ಭಾಳ ಚೆನ್ನಾಗಿ ಹೇಳಿದ್ರಿ, ಎಲ್ಲ ಎಚ್ಚೆತ್ಕೋಬೇಕು. ಆದರೆ ಸ್ವಲ್ಪ ಬದಲಾವಣೆ ಆಗಿದೆ. ಈಗ CD ಗಿಡಿ ಇಲ್ಲ, ಪೆಂಡ್ರೈವ್ ಹೋಗಿದ್ದು ಬನ್ನಿ. ಅವ್ರು ಹಂಗೆ ಹೋಗ್ಬಿಟ್ರು. ಈಗ ನಿಮ್ಮ ಮುಂದೆ ನಮ್ಮ ವಾಟಾಳ್ ನಾಗರಾಜ್ ಅವರು ಬಂದಿದ್ರು. ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇಲ್ಲಿ ನೆರೆದಿರ್ತಕ್ಕಂಥ ನೀವೆಲ್ಲ ನಮ್ಮವರು. ಒಡಿರಿ ಒಂದು ಚಪ್ಪಾಳೆ ಜೋರಾಗಿ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ, ಕುದುರೆ ಮೆರವಣಿಗೆ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದರೆ ನಾಳೆಯಿಂದ ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತು ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದಂದ್ರಲ್ಲ, ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಯಾರ ಶೌಚಾಲಯ ಬಂದಂತಾರೆ. ಇನ್ನು ಒಂದು 4-5 ಜನ ನಮ್ಮ ಹಿರಿಯ ನಟರು, ಎಲ್ಲ ಹಿರಿಯರಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಬೇರೆ ಕಡೆ ನಮ್ಗೆ ಹೇಳೋಕ್ಕೆ ಇದು ಎದ್ದು ಅವ್ರಿಗೆ ಹೋಗಿ ಇಂಥವಂತ ಕನ್ವೆ ಮಾಡೋದಕ್ಕೇ ನಮಗೆ ಪಾಪ ಏನು ಸರ್ ಬಾಲಕೃಷ್ಣ ಅಂದರೆ ತೆಲುಗು ಬಾಲಕೃಷ್ಣ ಹೇಳಿ ಸಾರ್ ಅಂತಾರೆ. ಅದಕ್ಕೆ ಹಿರಿಯ ನಟರಾದಂಥ ಬಾಲಕೃಷ್ಣ, ದಿನೇಶ್, NS ರಾವ್ ಒಂದು 4 ಧ್ವನಿ ನಿಮ್ಗೆ ಇಷ್ಟ ಆಗುತ್ತೆ. ಇಲ್ಲಿ ಹೇಳ್ಕೊಳಕ್ಕೆ ನನಗೆ ಖುಷಿ, ಇಲ್ಲಾಂದ್ರೆ ಆ ಧ್ವನಿಗಳನ್ನ ಮರೆತಿಸ್ಬಿಡ್ತಾರೆ. ಇರಲಿ, 4 ಧ್ವನಿ ನಿಮ್ಮ ಮುಂದೆ. ಮೊದಲಿಗೆ ನಮ್ಮ ಬಾಲಕೃಷ್ಣ ಅವರು. ನೋಡಿಪ್ಪ, ಸರಿಯಾಗಿ ಕೇಳ್ಕೊಳ್ಳಿ, ಸರಿಯಾಗಿ ತಿಳ್ಕೊಡ್ರಪ್ಪ. ನಾವು ನಮ್ಮ ಕನ್ನಡ ಸಂಘ, ನಮ್ಮ ಜನತೆ ಅಂತ ಇವತ್ತು ಕಾರ್ಯಕ್ರಮ ಮಾಡಿದ್ದೀರಾ. ನೋಡಿ, ನಿಮ್ಮನ್ನೆಲ್ಲ ನೋಡೋದಕ್ಕೆ ಆಸೆನಪ್ಪ. ಆದರೆ ಏನು ಮಾಡಲಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಇದ್ರೂ ರಾತ್ರಿ 12 ಗಂಟೆ ಆದರೂ ನನ್ನ ಹೆಂಡತಿ ನನಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇರ್ತಾಳೆ. ನಾನು ಬರಲಾ? ಬಾಲಣ್ಣವರೇ, ಈ ಕಾಲದಲ್ಲಿ ರಾತ್ರಿ 12 ಗಂಟೆ ಆದ್ರೂ ನಿಮ್ಮ ಹೆಂಡತಿ ಊಟ ಮಾಡಿದೆ
ನಿಮಗೋಸ್ಕರ ಕಾಯ್ತಾರೆ ಅಂದರೆ ನೀವು ತುಂಬಾ ಲಕ್ಕಿ. ಆ ಲಕ್ಕಿ ಅಲ್ಲ ಕಣ, ಅವಲಕ್ಕಿ ಮುಟ್ಟಿದ್ದೆ ನಾನು ಅಡುಗೆ ಮಾಡಿದ್ರೆ ಕಣಪ್ಪ ಅವ್ಳು ಊಟ ಮಾಡೋದು ಭಾಳ ಕಷ್ಟ. ಇನ್ನು ದಿನೇಶ್ ಅಂತ ಇದ್ರು, ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರು. ಆಗ ಧ್ವನಿ ನೋಡಿ ಹೇಗಿತ್ತು ಅವ್ರು, ವಾಯ್ ರಂಗ ಮಾನ ಇವತ್ತೇನಾದರೂ ಆ ವಿಷಯ ಹೇಳಿಲ್ಲ ಅಂದರೆ ನಿನ್ನ ಮಗುಗತಿ ಏನಾಗುತ್ತೆ ಗೊತ್ತೇ? ವಿಲನ್ ಆಗಿ. ಅದೇ ಅವರು ಕಮಿಡಿಯನ್ ಆದರು. ಆಗ ಅವ್ರ ಧ್ವನಿ ಹೇಗಿತ್ತು ನೋಡಿ ದಿನೇಶ್ ಅವರು, ವಾಯ್ ಹುಬ್ಬುಳಗಾಯಲ್ಲಿ ಬಾಂಬಿಟ್ಟು ಬಾರಾಯ, ಹುಬ್ಬುಳಗಾಯಲ್ಲಿ ಬಾಂಬಿರುವುದು ಎಲ್ಲಿ? ಬಾಂಬಿರುವುದು ಇಲ್ಲಿ. ಯಾವ ಬಾಂಬು? ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡಿಸಿ ಬರಲ್ಲ ಜಿಯ್ಯ. ಹಾಗೆ ಮುಸುರಿ ಕೃಷ್ಣಮೂರ್ತಿ ಅವರಿದ್ರು. ಸಾವುಕಾರ್ಯ ದೊಡ್ಡ ಸಾಹೇಬರು ಬಂದಾಗ ಒಂದು ನಾಟಿ ಕೋಳಿನ ಕಾಸಿ ಎಲ್ಲಿ ಬೇಕು ಅಲ್ಲಿ ಸೈನ್ ಹಾಕ್ಸ್ಕೊಡೋಣ. ಏನಂತೀರ ಸಾವುಕಾರ್ಯ? ಕಲೆಕ್ಷನ್ ಕಾಣಪ್ಪ. ಆಗ NS ರಾವ್ ಅಂತ ಇದ್ರು. ಅಯ್ಯಪ್ಪ ಗಿಲ ಅಮ್ಮ ಶಾಂತಿ ಮಾಡ್ಕೋಬೇಡಮ್ಮ ವಾಂತಿ. ಎಸ್ ಥ್ಯಾಂಕ್ ಯು ಗುರು. ಅಯ್ಯಪ್ಪ ಗಿಲ ನೋಡಿ ಅವ್ರದ್ದೊಂಥರ ವಾಯ್ಸು. ಹೀಗೆ ನಾನು ಮಾಡಬೇಕಾದ್ರೆ ಸುಧಾ ನರಸಿಂಹರಾಜ್ ಅವರು ಬಂದರು ಒಂದು ಕಾರ್ಯಕ್ರಮ. ಅಲ್ಲ ಗೋಪಿ ಅವರೇ, ಕಾಮಿಡಿ ಆರ್ಟಿಸ್ಟ್ ಅಂತ ಎಲ್ಲ ಮಾಡ್ತೀರ, ನರಸಿಂಹರಾಜ್ ಅವ್ರದ್ದು ಎಂಥ ಗ್ರೇಟ್ ಆರ್ಟಿಸ್ಟ್. ನನ್ನ ತಂದೆ ಅಂತ ಹೇಳ್ತಾ ಇಲ್ಲ, ಅವ್ರ ಧ್ವನಿ ಟ್ರೈ ಮಾಡಬೇಕು, ನೀವು ಮಾಡಬೇಕು ಅಂದರು. ಅವ್ರ ಧ್ವನಿ ಭಾಳ ಕಷ್ಟ. ಯಾವುದೋ ಒಂದು ಸಿನಿಮಾದಲ್ಲಿ ಹಂಗೋ ಹಿಂಗೋ ಕ್ಯಾಚ್ ಹಾಕ್ಕೊಂಡೆ ಕತ್ತೆ ಜೊತೆ ಮಾತನಾಡ್ತಾರೆ, ಅದರದ್ದೊಂದು ಸಿಕ್ತು. ನೋಡೋಣ. ನಮ್ಮ ಹಿರಿಯ ನಟ ಈಗಿದ್ರೆ ಅವ್ರಿಗೆ 101 ವರ್ಷ ಆಗಿರೋದು. ಕರ್ನಾಟಕದ ಚಾರ್ಲಿ ಚಾಂಪ್ಲಿನ್ ಅಂತ ಹೆಸರು, ನರಸಿಂಹರಾಜ್ ಅವರ ಧ್ವನಿ. ಅಯ್ಯೋ ಹೌದು, ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ. ಮಾತಾಡು ನೀನು ಮಾತಾಡಲಿಲ್ಲ ಅಂದರೆ ಕಬ್ಬಣ ಕಾಯಿಸಿ ಬರೀ ಎಳೆದು ಬಿಡ್ತೀನಿ. ಮಾತಾಡಲ್ವಾ? ನನ್ನ ಮದುವೆ ಆಗುತ್ತಾ ಆಗಲ್ವಾ? ಹೋಗಲೇ ಬಿಡು. ಅಯ್ಯ ಹಾಗೇನೆ ನೀವೆಲ್ಲ ರೇಡಿಯೋದಲ್ಲಿ ಕೇಳಿರ್ತೀರ 92.7 ಬಿಗ್ FM ಅಲ್ಲಿ ಟೈಗರ್ ಸುಧೀರ್ ಧೀರ್ ಅಂತ 3 ಧ್ವನಿ ಬರುತ್ತೆ. ಒಂದು 12 ವರ್ಷದಿಂದ ಅದು 3 ಧ್ವನಿನ ಮಾಡ್ತಾ ಇರೋದು ನಾನೇ. ಅದು ಏನು ಮಾಡಿದ್ರು, ಕಾಮಿಡಿಯನ್ ಹಾಕೊಂಡು ಒಂದು ಜೋಕ್ 1 ನಿಮಿಷದ ಮಾಡಿ ಅಂತ ಹೇಳಿದ್ರು. ನಾವು ಕಾನ್ಸೆಪ್ಟ್, ಸರ್ ವಿಲನ್ಗಳು ಕಾಮಿಡಿ ಮಾಡಿದ್ರೆ ಹೆಂಗಿರುತ್ತೆ ಅಂತ, ಡಬ್ಬ ಥರ ಇರುತ್ತೆ ಅಂದರು. ನೋಡೋಣ ಸರ್, ಈ ವಿಲನ್ಗಳನ್ನೆಲ್ಲ ಹಾಕೊಂಡು ಮಾಡೋಣ ಅಂತ ವಜ್ರಮುನಿಯವರು ಫಸ್ಟ್ ಟ್ರೈ ಮಾಡಿದ್ದು. ಬಟ್ ಅದು ಸ್ವಲ್ಪ ಯಾಕೋ ಮ್ಯಾಚ್ ಆಗಲಿಲ್ಲ. ಆಮೇಲೆ ಇವ್ರು 3 ಜನ, ಇವರೆಲ್ಲ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದವರು. ಟೈಗರ್ ಪ್ರಭಾಕರ್, ಸುಧೀರ್, ಹಾಗೆಯೇ ನಮ್ಮ ಧೀರೇಂದ್ರ ಗೋಪಾಲ್. ಇವರು 3 ಜನದ್ದು ಇಲ್ಲಿ ಕನ್ನಡದ ಬಗ್ಗೆ ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ. ಅದರದ್ದೇ ಒಂದು ಜೋಕು ನಿಮ್ಮ ಮುಂದೆ. ಬಾರಪ್ಪ ಟೈಗರ್ ಪ್ರಭಾಕರ್ರು, ನೋಡ್ಲ ಇವತ್ತು ನಮ್ಮ ಜನ ಎಲ್ಲ ಕೂತ್ಕೊಂಡು ಹೋಗ್ತವ್ರಿ. ಇವತ್ತು ಸ್ವಾತಂತ್ರ್ಯ ದಿನ ಬೇರೆ. ನಮ್ಮ ಹಿರಿಯರನ್ನೆಲ್ಲ ನಾವು ನೆನ್ಕೊಬೇಕು ಗಂಡ್ಲ. ಕಷ್ಟಪಟ್ಟು ಬ್ರಿಟಿಷ್ನವ್ರನ್ನ ಓಡಿಸಿ ನಾವೆಲ್ಲ ನೆಮ್ಮದಿ ಇರಂಗೆ ಮಾಡಿದಂಥ ಪುಣ್ಯಾತ್ಮರನ್ನೆಲ್ಲ ನೆನೆಸ್ಕೊಬೇಕು ಕಣಪ್ಪ. ಏನಾದ್ರಾಗಲಿ ಒಂದು ಪ್ರಶ್ನೆ ಕಣೋ ಟೈಗರ್ ಪ್ರಭಾಕರ್ರು, ಯಾಕಲ ನಿನ್ನ ಹೆಂಡ್ತಿ ನಿನಗೆ ತಾರಮ್ಮಯ್ಯ ಅಂತ ಸೌಟು ಮುರಿದೋಗಂಗೆ ಹೊಡಿತಿದ್ಲು ನಿನ್ನೆ? ದೇರಣ್ಣ, ನಿನ್ನೆ ನನ್ನ ಹೆಂಡತಿಗೂ ನಮ್ಮ ತಾಯಿಗೂ ತುಂಬಾ ಜಗಳ ಆಗಿತ್ತು. ತಕ್ಷಣ ನನ್ನ ಹೆಂಡತಿ ಕೇಳಿದ್ಲು, ನಿಮಗೆ ನಾನು ಬೇಕಾ ಇಲ್ಲ ನಿಮ್ಮ ತಾಯಿ ಬೇಕಾ ಅಂತ. ಅದಕ್ಕೆ ನೀನೇನಂತಪ್ಪ ಹೇಳಿದೆ? ನನಗೆ ನೀನು ಬೇಡ, ನಮ್ಮ ತಾಯಿನೂ ಬೇಡ, ಮನೆ ಕೆಲಸದವಳಿದ್ರೆ ಸಾಕು ಅಂದೆ. ಅಷ್ಟಕ್ಕೆ ಸೌಟಲ್ಲಿ ಹೊಡೆದ್ಬಿಟ್ಲು. ಪಾಪ ನೀನೇನು ತಪ್ಪು ಹೇಳಿಲ್ಲ ಕಣು. ಹೆಂಡ್ತಿ ಮುನಿಸ್ಕೊಂಡು ಅವ್ರ ತವ್ರಿಗೆ ಹೋದ್ರಿ, ನಿನ್ನ ತಾಯಿ ಮುನಿಸ್ಕೊಂಡು ಅವ್ರ ತವ್ರಿಗೆ ಹೋದ್ರಿ. ಮನೆ ಎಲ್ಲ ಗಲೀಜಿರುತ್ತೆ, ಒಬ್ಬ ಕೆಲಸದವಳು ಬೇಕು ಅಂತ ಹೇಳಿರ್ತೀಯ. ಮಿಷನ್ರಿ ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟು ಶೌಟ್ ಮುರಿದು ಹಾಕ್ಬಿಟ್ಲು. ಇರಲಿ ಕಣಪ್ಪ. ಲೇ ಸುಧೀರ್ರು, ಎಳ್ಳಾಮೆ ಯಾಕೆ ತೀರಣ್ಣ ಊಟ? ಈ ಮಚ್ಚೇಶ್ವರ ಬಂದ ಮೇಲೆ ಊಟ ಬೇಕೇ ಬೇಕು. ಲೇ ಇಲ್ಲಿ ಊಟ ಗೀಟ ಇಲ್ಲ, ಸಿದ್ದಕ್ಕೆ ಒಂದು ಕಾಫಿ ಕುಡಿಸಿದ್ರೆ ಸುಮ್ಗಿರಲ್ಲ. ನಿನಗೊಂದು ಪ್ರಶ್ನೆ ಕಣಪ್ಪ. ಲೈ ನಿಜವಾದ ಕನ್ನಡಿಗರು ಅಂತಂದರೆ ಯಾರಲ್ಲ? ದೇರಣ್ಣ, ಅವಡ ನಾನ್ ಸೆನ್ಸ್ ಕ್ವಶನ್ ಕೇಳ್ತೀರಾ? ಅವ್ನು ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ನೀನೇ ಹೇಳ್ಬೋಣ. ಬೆಂಗಳೂರಲ್ಲಿ ನಿಜವಾದ ಕನ್ನಡಿಗರು ಅಂತಂದರೆ ಏನಪ್ಪ? ಯಾರಪ್ಪ? ಪ್ರಸ್ತುತ ವಿದ್ಯಮಾನದಲ್ಲಿ ನಾನು ಹೇಳೋದು ಕರೆಕ್ಟು ಅನಿಸುತ್ತೆ. ನಮ್ಮ ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರು ತಮಿಳ್ನವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂನ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದವ್ರ ಜೊತೆ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ, ಅವರೇ ನಿಜವಾದ ಕನ್ನಡಿಗರು ಬೆಂಗಳೂರಿನಲ್ಲಿ. ಇರ್ಬೋದು ಕಣಪ್ಪ. ಬೆಂಗಳೂರಿನಲ್ಲಿ ಇಬ್ಬರು ನಿಂತ್ಕೊಂಡು ಬರೀ ಇಂಗ್ಲೀಷ್ಲಿ ಮಾತಾಡ್ತಾರೆ ತಿಳ್ಕೊಂಬಿಡು, ಅವರಿಬ್ಬರು ಕನ್ನಡಿಗರೇ ಕಂಡ್ಲ. ಇನ್ನೆಲ್ಲ ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಿದ್ರೆ ನಮ್ಮ ಭಾಷೆಗೆ ಬೆಂಗಳೂರಲ್ಲಿ ಉಳಿಸ್ತಂದಿಲ್ಲ. ಇಂಥ ಕನ್ನಡ ಉಳಿಸ್ಕೊಳ್ಬೇಕು. ನೀನು ಹೇಳ್ಬಿಡ್ಲ, ನಿಮ್ಮ ಕಾಲದಲ್ಲಿ ಯಾರಪ್ಪ ನಿಜವಾದ ಕನ್ನಡಿಗರು? ಧೀರಣ್ಣ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತಂದರೆ ಯಾರು ಅಂತ ಹೇಳಿದ್ರೆ ಇವರೆಲ್ಲ ಇನ್ನೂ ಜೋರು ಚಪ್ಪಾಳೆ ತಟ್ತಾರೆ.
ಆಯಿತು ಹೇಳ್ಬಿಡ್ಲೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಾಜನಗಳೇ. ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತಂದರೆ ಯಾರು SSLC ಎಕ್ಸಾಮಲ್ಲಿ ಇಂಗ್ಲೀಷ್ ಫೇಲ್ ಮಾಡ್ಕೋತಾ ಇದ್ರು ಅವರೇ ನಿಜವಾದ ಕನ್ನಡಿಗರು. ಏನಂತೀನಿ ಬೇಡಗಡ್ರಪ್ಪ, ಈ ಬೋಟಿ ಇದನ್ನು ಮಾಹಿತಿ ಕೇಳ್ಕೊಂಡು SSLC ಇಂಗ್ಲೀಷ್ ಬೇರೆ ಮಾಡಿಕೊಂಡು ನಾವು ಕನ್ನಡಿಗರು ಅಂತ ಹೇಳ್ಬಿಡಿ. SSLC ಆಗಲಿ PUC ಆಗಲಿ ಎಲ್ಲ ಸಬ್ಜೆಕ್ಟ್ಗಳು 100ಕ್ಕೆ 101 ಮಾರ್ಕ್ಸ್ ತಗೊಳ್ಳಿ. ನಾವು ಮಾತಾಡಿದ್ದು ತಮಾಷೆಗೆ ಶಿವನಿ ಶಂಭುಲಿಂಗ. ಹಾಗೆ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ನಮ್ಮ ಕನ್ನಡದ ನೆಲ ಚಂದ, ಕನ್ನಡದ ಜಲ ಚಂದ. ಈ ಕನ್ನಡಿಗರ ಮನಸ್ಸು ಯಾವತ್ತು ಹೃದಯ ವೈಶಾಲ್ಯತೆ ಇದೆಯಲ್ಲ. ನೀನು ಯಾವುದೇ ಭಾಷಿಕನಾಗಿರಲಿ ನಮ್ಮ ಕರ್ನಾಟಕದಲ್ಲಿ ಬನ್ನಿ, ಮಾತಾಡಿ, ಚೆನ್ನಾಗಿರಿ. ನಾವೆಲ್ಲರೂ ಅಣ್ಣ ತಮ್ಮೆಂದಿರು ಅನ್ನೋ ಮನೋಭಾವ ಹೊಂದಿರುವ ಒಂದು ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ಅದರಲ್ಲೂ ಬೆಂಗಳೂರು ಎಷ್ಟು ವಿಶಾಲ ಹೃದಯದವರು. ನಾವು ಯಾವ ದೇಶದಲ್ಲಿ ಯಾವ ಮೂಲೆಗೆ ಹೋದರೂ ನಾವು ಬದುಕ್ಬೋದು ಕನ್ನಡಿಗರು. ಯಾಕಂದರೆ ಎಲ್ಲ ಭಾಷೆಗಳನ್ನು ಕಲಿತೀವಿ, ಎಲ್ಲವೂ ಗೊತ್ತಿದೆ ಅಲ್ವಾ. ಇರಲಿ, ಆದರೆ ಕರ್ನಾಟಕದಲ್ಲಿದ್ದಾಗ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಹೆಚ್ಚಾಗಿ ಬಳಸಿ. ನಿಮ್ಮ ರಾಜಕುಮಾರ ಎಲ್ಲೂ ಹೋಗಿಲ್ಲ. ನಾನು ಅಭಿಮಾನಿಗಳನ್ನು ದೇವರು ಅಂತ ಹೇಳಿದೆ, ಆದರೆ ಈ ಅಭಿಮಾನಿ ನನ್ನ ದೇವರುಗಳು ನೀವುಗಳು. ನನ್ನ ಮಗ ಪುನೀತ್ ರಾಜ್ಕುಮಾರನ್ನ ದೇವರು ಅಂತ ಮಾಡಿದ್ರಿ, ಆದರೆ ಅಪ್ಪನ ಮೀರಿಸಿದ ಮಗ ಅಪ್ಪು ಅಂತ ತೋರಿಸ್ಕೊಟ್ರಲ್ಲ. ಇದು ಇನ್ನೇನು ಬೇಕು? ನಾವು ನಿಮಗೇನೂ ಮಾಡಿಲ್ಲ, ಸಿನಿಮಾದಲ್ಲಿ ರಂಜನೆ ಕೊಟ್ವಿ ಅಷ್ಟೇ. ನಮ್ಮನ್ನು ದೇವರು ಅಂತ ಇದ್ದೀರಲ್ಲ, ನಾನು ಅದಕ್ಕೆ ಅಭಿಮಾನಿ ದೇವರುಗಳೇ ಶರಣಾರ್ಥಿ. ನೋಡಿ, ಭಾಳ ಖುಷಿಯಾಗುತ್ತೆ. ಅಪ್ಪ ನಮ್ಮನ್ನ ದೇವರು ಅಂದರು, ಅವ್ರ ಮಗನ ದೇವರು ಅಂತ ನೋಡಿ ಈ ಖುಷಿ ಮುಂದೆನೆ. ಅದು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಸಾಧನೆ ನಾವು ಮಾಡೋಂಥ ವ್ಯಕ್ತಿ ಸುಮ್ಮನೆ ಬರೋದಲ್ಲ. ಹಾಗೆಯೇ ನಮ್ಮ ಅಂಬರೀಷ್ ಅವರು ಹೇಳ್ರಪ್ಪ ಇಲ್ಲ, ಚಾನ್ಸೇ ಇಲ್ಲ, ನೋವೇ. ನಮ್ಮ ಈ ಜನಗಳು ಚೆನ್ನಾಗಿ ಚಪ್ಪಾಳೆ ತಟ್ತವ್ರೆ, ನಗ್ತಾರೆ. ನಿನಗೆ ಆಗಬೇಕು ಅದು, ಬಾಯಿ ಮುಚ್ಕೊಂಡೋಗಲ್ಲ. ಭಾಳ ಸಂತೋಷ ನೀವು ಹೇಳ್ದಂಗೆ. ನಾವು ಕಲಾವಿದರಾಗಿ ಹುಟ್ಟೋದಕ್ಕೆ ಭಾಳ ಪುಣ್ಯ ಮಾಡಿದ್ವಿ, ನಿಮ್ಮಂಥವ್ರು ರಂಜಿಸಿದ್ವಿ, ನಮ್ಮನ್ನು ಆರಾಧಿಸ್ತೀರ, ಭಾಳ ಸಂತೋಷ. ಬರ್ತೀನಿ, ನಮಸ್ಕಾರ. ಹಾಗೆ ನಮ್ಮ ಶಂಕರ್ನಾಗವರು ಎಲ್ಲ ನಮಸ್ಕಾರ. ಯಾಕಂದರೆ ಈ ಶಂಕರ್ನಾಗ್ ಅಂದ ತಕ್ಷಣ ಕೆಲವರು ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಇಲ್ಲ ಅಂತ. ನಾನು ಹೇಳೋದಿಷ್ಟೇ, ಬೆಂಗಳೂರಿನಲ್ಲಿ ಎಲ್ಲರ ಸ್ಮಾರಕ ಇರ್ಬೋದು, ಮೈಸೂರಿನಲ್ಲೂ ಇರ್ಬೋದು, ಆದರೆ ಈ ಶಂಕರ್ನಾಗ್ ಸ್ಮಾರಕ ಎಲ್ಲಿದೆ ಅಂತ ಹೇಳ್ತೀನಿ. ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನೋ ಮುಂದೆನೋ ನನಗೋಸ್ಕರ ಇಷ್ಟು ಜಾಗ ಕೊಟ್ಟು ಒಂದು ಫೋಟೋ ಹಾಕ್ಕೊಂಡಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ್ನಾಗ್ಗೆ ಬೇಡ ಅಂತ ಹೇಳ್ತಾರೆ. ಅದು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಿನಿಮೀಯ ಧ್ವನಿ, ನಾರ್ಮಲಾಗಿ ಅವರ ಧ್ವನಿ ಅಷ್ಟು ರೀಚ್ ಆಗಲ್ಲ ಜನಕ್ಕೆ, ಅದಕ್ಕೆ ಅವರ ಸಿನಿಮೀಯ ಧ್ವನಿ. ನೀನು ಮಂತ್ರಿ ಆದರೆ ನಾನು ರಾಜ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವತ್ತು ಉದುರೋಗುತ್ತೋ ನಿನಗೆ ಗೊತ್ತಿಲ್ಲ. ನಾವು ರೈತರ ಮಕ್ಕಳು ಸಾಯೋ ತನಕ ರಾಜರೇ. ನಾವುಗಳೆಲ್ಲ ಸಿನಿಮಾದಲ್ಲಿ ಹೀರೋಗಳು, ಆದರೆ ನಮ್ಮೆಲ್ಲರ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ಈ ದೇಶ ಕಾಯ್ತಾನಲ್ಲ ಯೋಧ, ಅವನು ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡ್ತಾನಲ್ಲ ರೈತ, ಅವನು ನಮ್ಮ ನಿಜವಾದ ಹೀರೋ. ನಿಮ್ಮನ್ನೆಲ್ಲ ಭೂಮಿಗೆ ತಂದಿರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋಯಿನ್. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಧ್ವನಿಗಳು ಮಾಡೋದಕ್ಕೆ ಬೇಕಾದಷ್ಟಿದೆ. ಆದರೆ ಕೊನೆಯದಾಗಿ ನಮ್ಮ ದೇವೇಗೌಡರು, ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ತಾನೇ ಶೇಖಂಡ್ ಕೂತ್ಕೊಂಡು ಜೊತೆ ಓಡಾಡಿದ್ದಾರೆ. ಈಗ ಸುಮ್ಮನೆ ಈ ವೇದಿಕೆ ಮೇಲೆ ಹಾಗೆ ಬಂದಿದ್ರು ಅಂದ್ಕೊಳ್ಳಿ. ನಾವು ಸ್ವಲ್ಪ ಹಾಸ್ಯ ಕಲಾವಿದರು, ಇವರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವರು ಹಿಂದಿಲಿ ಮಾತನಾಡ್ತಾರೆ. ಒಂದು ಹಾಸ್ಯ ಲೇಪನವನ್ನು ಕೊಟ್ಟಿರ್ತೇವೆ, ಅನ್ಯತೆ ಭಾವಿಸಬಾರ್ದು ಅಂತ ಹೇಳ್ತಾ ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀರಿ ಏನು ಸ್ವಾಮಿ? ಈ ದೇವಿಗಳು ಹುಟ್ಟು ಹೋರಾಡಿದ್ದಾರೆ. ನಾಡು ನುಡಿ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ಮೈಂಡ್ ಇಟ್. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ, ಬನ್ನಿ ಪಿಜ್ಜಾ ಬರ್ಗರ್. ಯಾರು ಇದು ನಾನ್ ಸೆನ್ಸ್? ಗೆಟ್ ಲಾಸ್ ಡಿಡಿ. ಯಾರು ಇದು? ಒಬ್ಬ ಮಾಜಿ ಪ್ರಧಾನಿ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪ್ರಾಣಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದ್ರೆ ಇರುತ್ತೆ. ಈ ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ.
ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 20ಗೂ ಹೀಗೆ 50 ವರ್ಷಕ್ಕೂ ಹೀಗೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳೆ ಬೇಕು. ಅವರು ದಯವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿಂದು ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದಾರೆ ನನ್ನ ಜೊತೆ. ಬನ್ನಿ ಮಾತಾಡಿ. भाई और बहनों, हम सब भारतीय हैं. भाई और बहनों, भारत देश में भाषा अनेक, धर्म अनेक, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮ ಪ್ರಾಣಿ ನೀವು ಏನು ಅರ್ಥ ಆಗಿಲ್ಲ. ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯ್ ಅವ್ರ ಬಹನೋ, ದಯವಿಟ್ಟು ಮೋದಿಯವರೇ ಈ ಥರ ಕೈನ ಅಳ್ಳಾಡಿಸಬೇಡಿ. ಮೊನ್ನೆ ಕರ್ನಾಟಕದಲ್ಲಿ MLA ಎಲೆಕ್ಷನಲ್ಲಿ ನೀವೆಲ್ಲ ರೋಡ್ ಶೋಗಳಲ್ಲಿ ಕರ್ನಾಟಕದ ಜನರ ಮುಂದೆ ಈಗ ನಿಂತ್ಕೊಂಡು ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ MP ಎಲೆಕ್ಷನ್ ಇದೆ, ಈ ಥರ ಕೈನ ಅಳ್ಳಾಡಿಸ್ತೀವಿ. ಈ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನನಗೂ ಲಾಸು. ಏನೂ ಮಾಡೋಕ್ಕಾಗೋದಿಲ್ಲ. ದೇವೇಗೌಡ ಜಿ ಕಬಾತೋ. ಇದೇನು ಹೇಳಿದ್ರು? ಅರೆ ದೇವೇಗೌಡ ಜಿ ಕಬಾತೋ. ನೋಡಿ, ನಮ್ಮ ಜಿಲ್ಲೆನಲ್ಲಿ ಕಬ್ಬಿಗೆ ಬೆಲೆ ಇಲ್ಲ. ನೀವು ಒಳ್ಳೆ ಬೆಲೆ ಕೊಡಿಸಿ, ನನಗೆ ಬೆಂದರೆ ಏನಿಲ್ಲ. देवेगौड़ा जी क्या चाहिए आपको, क्या चाहिए? ನೋಡಿ, ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश. देवेगौड़ा जी क्या बात है? ನಾನು ರೈಸ್ ಬಾತ್ ತಿನ್ನಲ್ಲ. ಮೊದಲೇ ಹೇಳಿದ್ದೀನಿ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕ ರೈತರು ಬೆಳೀತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 92 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮೀಟಿಂಗ್ ಇಟ್ಬಿಟ್ಟಿದ್ರು ಅನ್ಸುತ್ತೆ. ಈ ಸರಿ MP ಎಲೆಕ್ಷನಲ್ಲಿ ಮೋದಿಯವರು ಒಂದು ಹೂ ತಗೊಂಡು ಹಿಂಗೆ ಅಂತ ಇದ್ರು ಎಲ್ಲ ಕಡೆ. ಅಯ್ಯಯ್ಯೋ, ನನ್ನ ಜೋಕು ಯಾರು ಹೇಳ್ಬಿಟ್ಟವ್ರಲ್ಲಪ್ಪ ಅನ್ಕೊಂಬಿಟ್ಟೆ. ಇರಲಿ, ಅದರ ಎಫೆಕ್ಟ್ ಏನೋ ಸ್ವಲ್ಪ ಮುಂದುವರಿತು ಅವ್ರಿಗೆ. ಇರಲಿ, ಏನಾದರೂ ಆಗಲಿ, ಕೇವಲ ರಂಜನೆಗಾಗಿ ಅಷ್ಟೇ. ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ನಮ್ಗೆ ಅದೇ